ಸ್ನೇಹಿತರೆ ನಮಸ್ಕಾರ. 1998 ಮೇ 11ರಂದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆದಂತಹ ಒಂದು ಘಟನೆ ಭಾರತದ ಕುರಿತಾದಂತಹ ಭಾವನೆಗಳಿಗೆ ಜಗತ್ತಿನಲ್ಲಿ ಬೇರೆಯದೇ ಒಂದು ರೂಪರೇಷೆಯನ್ನು ನಿರ್ಮಾಣ ಮಾಡಿಬಿಟ್ಟಿರುತ್ತೆ. ಬಲಿಷ್ಠ ರಾಷ್ಟ್ರವಾಗಿ ಬೀಗ್ತಿದ್ದಂತಹ ಅಮೆರಿಕ ಕೂಡ ಈ ಘಟನೆಯನ್ನು ಕಂಡು ನಿಬ್ಬೆರಗಾಗಿ ನಿಂತಿರುವಂತಹ ಸ್ಥಿತಿ ನಿರ್ಮಾಣ ಮಾಡುತ್ತೆ. ಶತ್ರು ರಾಷ್ಟ್ರಗಳು ಭಾರತವನ್ನು ಏನೂ ಮಾಡಲಿಕ್ಕಾಗಲ್ವಲ್ಲಪ್ಪ ಅನ್ನುವಂತಹ ಒಂದು ನಿರ್ಧಾರಕ್ಕೆ ತಂದು ಬಿಡುವಂತೆ ಮಾಡುತ್ತೆ. ಈ ಘಟನೆ ಏನಪ್ಪಾ ಅಂತಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನಿಗಳಾಗಿದ್ದಂತಹ ಸಂದರ್ಭ ಅದು. ಹಾಗೆ ಶ್ರೇಷ್ಠ ವಿಜ್ಞಾನಿಗಳಾಗಿದ್ದಂತಹ APJ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಡೆದಂತಹ ಈ ಅಣ್ವಸ್ತ್ರ ಪರೀಕ್ಷೆ ಏನಿದೆ, ಇಡೀ ಜಗತ್ತು ಭಾರತದ ಕುರಿತಾಗಿ ಆಡಿಕೊಳ್ತಿದ್ರಲ್ಲ ಮುಂಚೆ, ಅದೆಲ್ಲವೂ ಕೂಡ ಬದಲಾಗಿ ಹೋಗುತ್ತೆ. ಇವತ್ತು ಏನಪ್ಪಾ ವಿಶೇಷತೆ ಅಂತ, ಅಣ್ವಸ್ತ್ರ ಪರೀಕ್ಷೆ ನಡೆದು ಇವತ್ತಿಗೆ 26 ವರ್ಷಗಳಾಗ್ತಾ ಇದೆ ಸ್ನೇಹಿತರೆ. ಎಲ್ರಿಗೂ ಕೂಡ ನಾವು ಅಲ್ಲಿ ಕೆಲಸ ಮಾಡಿದ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಯಾಕಂದರೆ ಭಾರತ ಶಕ್ತಿಶಾಲಿ ರಾಷ್ಟ್ರವಾಗಿ ನಿರ್ಮಾಣವಾಗಿದ್ದಂತಹ ಒಂದು ಮೆಟ್ಟಿಲು ಅಂತಾನೆ ಅದನ್ನು ಹೇಳ್ಬೋದು. ಅಲ್ಲಿಂದ ನಮ್ಮ ಭಾರತ ಒಂದಾದ್ಮೇಲೆ ಒಂದು ದಿಟ್ಟ ಹೆಜ್ಜೆಗಳನ್ನ ತೆಗೆದುಕೊಳ್ತಾ ಬಂತು. ಅಲ್ಲಿ ಕೆಲಸ ಮಾಡಿ ಈ ಒಂದು ಯಶಸ್ವಿ ಯೋಜನೆಗೆ ಕಾರಣರಾದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.